ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಸೈಡ್ ಡಿಶ್ ಆಗಿ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಈ ಕಡಲೆಬೇಳೆ ವಡೆನ ಮಾಡೋದಕ್ಕೆ ನಾನು ಒಂದು 4 ಅವರ್ಸ್ ಕಡಲೆಬೇಳೆನ ನೆನೆ ಹಾಕಿದ್ದೆ. ಇದಕ್ಕೆ ನಾನು ಒಂದು ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಡಲೆಬೇಳೆನ 4 ಅವರ್ಸ್ ನೆನೆಸಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೋಬೇಕು. ಅದಕ್ಕೆ ನಾನು ರುಬ್ಬುವಾಗ ಶುಂಠಿ ಮತ್ತು ಹಿಂಗು ಸಾಲ್ಟ್ ಹಾಕಿ ರುಬ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಆನಿಯನ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ತುಂಬ ಸಿಂಪಲ್ ಆಗಿದೆ ಮತ್ತು ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡೆಯೇ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದ ಕೂಡಲೇ ಒಂದೊಂದೇ ವಡೆನ ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಈ ಕಡಲೆಬೇಳೆ ವಡೆನ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ನೀವು ಉಪಯೋಗಿಸ್ಬೋದು. ಮತ್ತು ಮೊಸರನ್ನ, ತಿಳಿಸಾರನ್ನ ಜೊತೆ ಸೈಡ್ ಡಿಶ್ ಆಗಿ ತೊಗೋಬೋದು. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಒಂದು ಕಡೆ ಫ್ರೈ ಆಗಿದೆ, ಈಗ ಇನ್ನೊಂದು ಕಡೆ ಫ್ರೈ ಆಗೋದಕ್ಕೋಸ್ಕರ ಉಲ್ಟಾ ಮಾಡ್ತಿದ್ದೀನಿ. ಈಗ ಇದು ಫ್ರೈ ಆಗಿದೆ ಆಲ್ಮೋಸ್ಟ್. ಇದನ್ನು ನಾನೀಗ ಒಂದು ಫ್ರೈ ಆಗಿರೋದನ್ನು ತೆಗೆದಿದ್ದೀನಿ. ಈ ರೀತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.